ಇಂದು ಗೀತಾ ಜಯಂತಿ, ಭಗವದ್ಗೀತಾ ಜಯಂತಿ. ಇವತ್ತು ತಮ್ಮೆಲ್ಲರಿಗೂ ಕೂಡ ಈ ಗೀತಾ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೇನೆ. ಈ ಪವಿತ್ರ ದಿನದಂದು ತಮ್ಮೆಲ್ಲರಿಗೂ ಕೂಡ ಭಗವದ್ಗೀತೆಯ ಕೊಡೋ ಮೂಲಕ ನಿಮ್ಮಗಳ ಸುತ್ತಮುತ್ತಲಿರುವ ಈ ಸಾಕಷ್ಟು ನೆಗೆಟಿವ್ ಎನರ್ಜಿಗಳು ದೂರ ಆಗ್ಲಿ ಅಂತೇಳಿ ನಾನು ಹಾರೈಸ್ತೇನೆ. ಶ್ರೀ ಸೋಂದಾ ಸವರ್ಣವಲ್ಲಿ ಮಹಾಸಂಸ್ಥಾನದ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂತಹ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ, ಅವರ ಸಂಚಾಲಕತ್ವದಲ್ಲಿ ಕಳೆದ 1 ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಏನು ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಶ್ರೀ ಭಗವದ್ಗೀತಾ ಅಭಿಯಾನ, ಈ ಅಭಿಯಾನ ನಡೆದಿತ್ತು. ಅಭಿಯಾನದ ಸಮಾರೋಪ ಸಮಾರಂಭ ನಾಳೆ 14ನೇ ತಾರೀಕಿಗೆ ವಿಜಯಪುರ ನಗರದಲ್ಲಿ ನಡೆಯಲಿದೆ. ಸುಮಾರು 1 ತಿಂಗಳುಗಳ ಕಾಲ, ಒಂದು ಕಾಲು ತಿಂಗಳುಗಳ ಕಾಲ ಈ ಒಂದು ಭಗವದ್ಗೀತಾ ಅಭಿಯಾನ ಬಹಳ ಯಶಸ್ವಿಯಾಗಿ ಈ ಜಿಲ್ಲೆಯಲ್ಲಿ ನೆರವೇರಿದೆ. ವಿಶೇಷವಾಗಿ ಈ ಅಭಿಯಾನ ಭಗವದ್ಗೀತೆ ಮತ್ತು ಆಯುರ್ವೇದ ಅನ್ನುವಂಥ ಒಂದು ಕಾರ್ಯಕ್ರಮವನ್ನ RKM ಆಯುರ್ವೇದಿಕ್ ಕಾಲೇಜ್ನಲ್ಲಿ ನೆರವೇರಿಸುವಂತಹ ಕಾರ್ಯಕ್ರಮ ನೆರವೇರಿದೆ. ಅದೇ ರೀತಿ ಭಗವದ್ಗೀತೆ ಮತ್ತು ಸಾಮರಸ್ಯ, ಸಾಮಾಜಿಕ ಸಾಮರಸ್ಯದ ಕುರಿತು ಬಿಜಾಪುರ ನಗರದ ಶಾಂತಿನಿಕೇತನ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೆದಿದೆ. ಭಗವದ್ಗೀತೆ ಕಾನೂನು ಅನ್ನುವಂಥ ಒಂದು ವಿಚಾರ ಸಂಕಿರಣ ಈ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸ್ವತಃ ಆಗಮಿಸಿ ಈ ಭಗವದ್ಗೀತೆಯ ಸಾರವನ್ನ, ಭಗವದ್ಗೀತೆಯ ಪ್ರಸ್ತುತತೆಯನ್ನ ಎಲ್ಲ ಕಾನೂನು ತಜ್ಞರ, ವಕೀಲರ ಮಧ್ಯದಲ್ಲಿ ಮಂಡಿಸುವಂತ ಒಂದು ವಿಚಾರ ಸಂಕಿರಣ ಆಗಿದೆ. ಅದರ ಜೊತೆಗೆ ಬಹುತೇಕ ಇಡೀ ಜಿಲ್ಲೆಯಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಾಲಾ ಕಾಲೇಜುಗಳಲ್ಲಿ, ದೇವಸ್ಥಾನಗಳಲ್ಲಿ, ವಿಶೇಷವಾಗಿ ಮಹಿಳೆಯರ ಮಧ್ಯದಲ್ಲಿ ಈ ಅಭಿಯಾನ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇದರ ಒಂದು ಸಮಾರೋಪ ಸಮಾರಂಭ 14ನೇ ತಾರೀಕಿಗೆ ಅಥಣಿ ರಸ್ತೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಸರ್ಕಲ್ ಏನಿದೆ ಅಲ್ಲಿರುವಂತಹ ಸಾಯಿ ಗಾರ್ಡನ್ ಪಕ್ಕದೊಳಗೆ ಸುಮಾರು 20,000 ಜನ ವಿದ್ಯಾರ್ಥಿಗಳು ಮತ್ತು ಜನ ಭಾಗವಹಿಸುವಂತ ನಿರೀಕ್ಷೆ ಇದೆ. ಒಂದೇ ಸಂದರ್ಭದಲ್ಲಿ ಗೀತಾ ಪಠಣದ ಸಂಪೂರ್ಣ ಗೀತಾ ಪಠಣವನ್ನ ಅವತ್ತಿನ ದಿನ ವಿದ್ಯಾರ್ಥಿಗಳು ಗೀತೆಯನ್ನ ಪಠಿಸುವ ಮೂಲಕ ಒಂದು ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಕಳೆದ ಒಂದು ಕಾಲು ತಿಂಗಳಿಂದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಠಮಾನ್ಯಗಳಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಈ ಬಾರಿ ಭಗವದ್ಗೀತೆ 9ನೇ ಅಧ್ಯಾಯವನ್ನ ಪಠಿಸುವಂತ ಕೆಲಸ ಮಾಡಿದ್ದಾರೆ. ಕೊನೆಯ ದಿನ ಇಡೀ ಭಗವದ್ಗೀತೆಯ ಸಂಪೂರ್ಣ ಅಧ್ಯಾಯಗಳನ್ನ ಪಠಿಸುವಂತ ಒಂದು ಏಕಕಾಲಕ್ಕೆ 20,000 ಜನ ಭಗವದ್ಗೀತೆಯನ್ನ ಪಠಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಭಗವದ್ಗೀತಾ ಅಭಿಯಾನದ ಸಂಚಾಲಕತ್ವವನ್ನ ವಹಿಸಿಕೊಂಡಿರುವಂತಹ ಗುರುಗಳಾಗಿರುವಂತಹ ಶ್ರೀಮದ್ ಜಗದ್ಗುರು ಗಂಗಾಧರೇಂದ್ರ ಮಹಾಸರಸ್ವತಿ ಸ್ವಾಮಿಗಳು ವಹಿಸಲಿದ್ದಾರೆ. 3,000 ಹುಬ್ಬಳ್ಳಿಯ 3,000 ಮಠದ ಡಾಕ್ಟರ್ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳು, 3,000 ಮಠದ ಜಗದ್ಗುರುಗಳು, ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರ ಜೊತೆಗೆ ಚಿತ್ರದುರ್ಗದ ಶ್ರೀ ಜಗದ್ಗುರು ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ಕೂಡ ಭಾಗವಹಿಸಲಿದ್ದಾರೆ. ನಮ್ಮ ಜಿಲ್ಲೆಯಿಂದ ಜ್ಞಾನ ಯೋಗಾಶ್ರಮದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಿಂದಗಿಯ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು, ಸಾರಂಗ ಮಠ, ಇಡೀ ಜಿಲ್ಲೆಯ ಸುಮಾರು 30ಕ್ಕೂ ಹೆಚ್ಚು ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಅವರೆಲ್ಲರೂ ಕೂಡ ಈ ಭಗವದ್ಗೀತಾ ಅಭಿಯಾನದಲ್ಲಿ 1-1.5 ತಿಂಗಳಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಇದರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರುವಂತಹ ಡಾಕ್ಟರ್ MB ಪಾಟೀಲ್ರು, ಜಿಲ್ಲೆಯ ಹೆಮ್ಮೆಯ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶ್ ಜಿಗಣಿ ಸಾಹೇಬ್ರು, ನಮ್ಮವರೇ ಚಿತ್ರದುರ್ಗದ ಸಂಸದರಾಗಿರುವಂತಹ ಮಾಜಿ ಉಪಮುಖ್ಯಮಂತ್ರಿಗಾಗಿರುವಂತಹ ಹಿರಿಯರಾಗಿರುವಂತಹ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರು, ನಗರದ ಶಾಸಕರಾಗಿರುವಂತಹ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ರು, ಈ ಜಿಲ್ಲೆಯನ್ನ ನೋಡಲ್ ಆಗಿ ಆಯ್ಕೆ ಮಾಡಿಕೊಂಡಿರುವಂತಹ ರಾಜ್ಯಸಭಾ ಸದಸ್ಯರು, ಸಾಕಷ್ಟು ಸಾಮಾಜಿಕ ಕಳಕಳಿಯ ಕಾರ್ಯವನ್ನು ನೆರವೇರಿಸಿರುವಂತಹ
ಶ್ರೀಮತಿ ಡಾಕ್ಟರ್ ಸುಧಾಮೂರ್ತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಸದನ ನಡೀತಿದೆ, ಶನಿವಾರವಾಗಿರೋದ್ರಿಂದ ಈ ಎಲ್ಲಾ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾನು ತಮ್ಮೆಲ್ಲರ ಮೂಲಕ ಈ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಬಾಕಿ ನಿಮಗೆ ಇದರ ವಿವರಣೆಯನ್ನ ಪತ್ರಿಕಾ ನೋಟ್ ರೂಪದಲ್ಲಿ ಕೊಡಲಾಗಿದೆ. 20,000 ಸಂಖ್ಯೆಯನ್ನು ನಾವು ಅಲ್ಲಿ ಎಲ್ಲ ಕಾರ್ಯಕ್ರಮ ಬರ್ತಾ ತುಂಬ ಅಪೇಕ್ಷೆ ಇದೆ. ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಲ್ಲಿ ಪಕ್ಕದಲ್ಲಿ ಸಾಯಿ ಗಾರ್ಡನ್ ಎದುರುಗಡೆ ದಿನ್ಯವರಿನ ಖುಲ್ಲಾ ಜಾಗದ ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಕಾಳಿದಾಸ್ ಪಕ್ಕದಲ್ಲಿ 4 ವೀಲರ್ ಕಾರ್ಗಳನ್ನು ಅಥವಾ ಟೂ ವೀಲರ್ ಗಾಡಿಗಳು ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸಿವಿಲ್ ಹಾಸ್ಪಿಟಲ್ ಹಿಂದ್ಗಡೆ ಸರ್ಕಾರ ದವಾಖಾನೆ ಎಲ್ಲ ಮೇನ್ ರೋಡಿಗೆ ಅಲ್ಲೂ ಕೂಡ ಸ್ಕೂಲ್ ಬಸ್ಸಿನ ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಾಗಿದೆ. ಎಲ್ಲಾ ತಾಲೂಕುಗಳಿಂದನೂ ಕೂಡ ಬಸ್ ಸ್ಟ್ಯಾಂಡ್ ನಿಂದ ನೇರವಾಗಿ ಭಗವದ್ಗೀತಾ ಸ್ಥಳಕ್ಕೆ ಬಸ್ಸಿನ ಸೌಲಭ್ಯವನ್ನ ಒದಗಿಸಲಾಗಿದೆ. ವಿಶೇಷವಾಗಿ ಮಹಿಳೆಯರಿಗಂತೂ ಇವತ್ತು ಸರ್ಕಾರದ ಕೊಡುಗೆ ಇದೆ, ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಬಹುದು. ಬಸ್ ಸೌಲಭ್ಯವನ್ನ KSRTC ಅವರು ಬಹಳ ಸಹಕಾರದಿಂದ ಮಾಡಿದ್ದಾರೆ. ಜೊತೆಗೆ ನಗರದಲ್ಲೂ ಕೂಡ ನಗರ ಸಾರಿಗೆ ವ್ಯವಸ್ಥೆಯಿಂದ ಕೂಡ ಇಲ್ಲಿ ಬರಲಿಕ್ಕೆ ಅವಕಾಶಗಳನ್ನ ಮಾಡಲಾಗಿದೆ. ಎಲ್ಲ ನಮ್ದು ಸಿಟಿ ಬಸ್ಸಸ್ ಏನು ವ್ಯವಸ್ಥೆ ಇದೆ, ಸಿಟಿ ಬಸ್ ಸ್ಟಾಪ್ಗಳಿಂದ ಇಲ್ಲಿಗೆ ವಿಶೇಷವಾಗಿ ಬಸ್ಗಳನ್ನು ಓಡಿಸುವಂತ ಒಂದು ಸೌಲಭ್ಯವನ್ನ KSRTC ಅವರು ಕಲ್ಪಿಸಿಕೊಡ್ತಿದ್ದಾರೆ. ಇದು ಸಮಯ 11 ಗಂಟೆಗೆ ಸರಿಯಾಗಿ ಇದು ಗೀತಾ ಪಟ್ಟಣದೊಂದಿಗೆ ಆರಂಭ ಆಗ್ತದೆ. 10:30 ಸಾರಿ, ಕಾರ್ಯಕ್ರಮ ಆರಂಭ 10:30ಗೆ ನೀವು ಪ್ರಕಟ ಮಾಡಬೇಕಾಗಿರೋದು. ಇಲ್ಲಿ ಒಂದು ವಿಶೇಷ ಒಂದು ರಾಜವಿದ್ಯಾ ಜ್ಞಾನ ಯಜ್ಞ ಅಂತ ಹೇಳಿ ಒಂದು ವಿಶೇಷ ನೃತ್ಯ ರೂಪಕವು ಕೂಡ ಈ ಸಂದರ್ಭದಲ್ಲಿ ಇರ್ತದೆ. ಸರ್, ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡ್ ನಿಂದ ಅದಕ್ಕೊಂದು ಬೋರ್ಡ್ ಹಚ್ಚಿ ಭಗವದ್ಗೀತಾ ಅಭಿಯಾನ ಸ್ಥಳಕ್ಕೆ ಅನ್ನೋ ಬೋರ್ಡ್ ಹಚ್ಚಿ ಮಾಡುವಂತ ವ್ಯವಸ್ಥೆಗಳನ್ನ ಮಾಡ್ತಿದ್ದಾರೆ. ಇಲ್ಲ, ಅಗತ್ಯ ಇರುವಷ್ಟು ಬಸ್ಗಳು ಬಿಡ್ತಾ, ಫ್ರೀ ಇಲ್ಲ, ಅಗತ್ಯ ಇರುವಷ್ಟು ಬಸ್ ಸೌಲಭ್ಯ ಕಲ್ಪಿಸ್ತೇವೆ. ಎಲ್ಲಾ ಶಾಲೆ ಕಾಲೇಜುಗಳಿಂದ ಆಯಾ ಶಾಲೆ ಕಾಲೇಜುಗಳ ಬಸ್ಗಳು ಆಯಾ ಸಂಸ್ಥೆಯವರು ಅವರವರ ಬಸ್ಗಳನ್ನೇ ತೆಗೆದುಕೊಂಡು ಬರ್ತಾರೆ. ಇನ್ನೊಂದು ವಿಶೇಷ ಅಂತಂದ್ರೆ 1 ವಾರಗಳ ಕಾಲ ದರ್ಗಾ ಜೈಲ್ಗಳ ಕೈದಿಗಳಿಗೆ ಭಗವದ್ಗೀತೆ 1 ವಾರ ಕಾಲಗಳ ನಮ್ಮ ಕಡೆಯಿಂದ ವ್ಯವಸ್ಥೆ ಆಗಿದೆ. ಮತ್ತು ಸ್ವತಃ ಗುರುಗಳೇ ಹೋಗಿ ಸಮಾರೋಪ ಸಮಾರಂಭನೂ ಕೂಡ ಅಲ್ಲಿ ಮಾಡಿದ್ದಾರೆ. ಒಟ್ಟು ಕೈದಿಗಳಿಗೆ ಕೂಡ ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿ ಹೋಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಆ ಗುರುಗಳಿಂದ ಮಾರ್ಗದರ್ಶನ ಮತ್ತು ಭಗವದ್ಗೀತೆಯ ಅದರ ಸದುದ್ದೇಶವನ್ನ ನಮ್ಮ ಕಡೆಯಿಂದ ವ್ಯವಸ್ಥೆ ಆಗಿದೆ ಮತ್ತು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. ಇಟ್ಟಿದ್ದಾರೆ ಸರ್, ಯುವಕರಿಗೋಸ್ಕರ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡು ಅದರ ಕುರಿತಾಗಿ ಗೊತ್ತಾಗ್ತದೆ. ಮತ್ತು ಅದರ ಕುರಿತಾಗಿ ಏನಿದೆ ಕನ್ಫ್ಯೂಷನ್ಸ್ ಬಹಳ ಇನ್ಸ್ಬಿಟ್ರೆ ವಾಟ್ಸ್ಆಪ್. ಹಾಗಾಗಿ ಸಮಸ್ಯೆ ಏನಾಗ್ತದೆ ಅಂದ್ರೆ ಇದನ್ನ ಗುರುಗಳಂತ ಪೂಜ್ಯರಂತ ಬಂದ ಶಾಲಾ ಕಾಲೇಜಲ್ಲಿ ಅರ್ಧ ಗಂಟೆ ಇದರ ಒಂದು ಪ್ರವಚನ ಆಯ್ತು. ಈಗ ಅವ್ರು ಹೇಳದಾಗನೆ ಕೆಲವು ಕಡೆ ಮಾಡಿದ ನಾಳೆ ಸಿಕ್ಯಾಬ್ ಕಾಲೇಜ್ದೊಳಗ ಕೂಡ ಸಿಕ್ಯಾಬ್ ಡಿಗ್ರಿ ಕಾಲೇಜ್ದಲ್ಲಿ ಸ್ವತಃ ಗುರುಗಳೇ ಅಲ್ಲಿ ಹೋಗಿಸಿಂದ ಒಂದು ಪ್ರವಚನವನ್ನ ಮಾಡುವಂತ ವ್ಯವಸ್ಥೆನೂ ಮಾಡಿದೆ. ಎಲ್ಲೆಲ್ಲಿ ಅಸಾಧ್ಯ ಆಗಿದೆ ಅಲ್ಲಿ ನಾವು ಹೋಗುವಂತ ಗುರುಗಳನ್ನ ತಗೊಂಡು जुड़े रहिएगा आपके अपने चैनल बीजापुर समय के साथ।